ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಸಿಡಿದೆದ್ದ ವೃಷಭಾವತಿ, ಬೆಚ್ಚಿಬಿದ್ದ ಬೆಂಗಳೂರು, 1 ಗಂಟೆ ಮಳೆಗೆ ಮುಳುಗಿದ್ದೆಷ್ಟು ಪ್ರದೇಶಗಳು. 2ನೇ ದಿನಕ್ಕೆ ಹಿಂಗಾದ್ರೆ ಇನ್ನು 3 ದಿನದ ಭಾರೀ ಮಳೆಗೆ ಏನಾಗಲಿದೆ ಸಿಲಿಕಾನ್ ಸಿಟಿ? ಇದೇ ಈ ಹೊತ್ತಿನ ಕಾರ್ಯಕ್ರಮ. ಬೆಂಗಳೂರಿಗೆ ಡಬಲ್ ಶಾಕ್. ಕೊರೋನಾ ಮಹಾಸ್ಫೋಟ ಬೆನ್ನಲ್ಲೇ ವರುಣ ಪ್ರತಾಪ. ಸಿಡಿದೆದ್ದ ವೃಷಭಾವತಿ, ಬೆಚ್ಚಿಬಿದ್ದ ಬೆಂಗಳೂರು. ಕೊಚ್ಚಿ ಹೋದ ರಸ್ತೆ, ರೋಡಲ್ಲಿ ತೇಲಾಡಿದ ವಾಹನಗಳು. ಒಂದು ಗಂಟೆ ಮಳೆಗೆ ಬೆಂಗಳೂರಿನಲ್ಲಿ ಮುಳುಗಿದ್ದೆಷ್ಟು ಪ್ರದೇಶಗಳು. ಎರಡನೇ ದಿನಕ್ಕೆ ಬೆಂಗಳೂರು ಹಿಂಗೆ, ಇನ್ನು 3 ದಿನ ಹೆಂಗೆ? ಮಳೆ ಆರ್ಭಟದಿಂದ ಕೊರೋನಾ ಮತ್ತಷ್ಟು ಭೀಕರವಾಗುತ್ತೆ. ಸ್ವಲ್ಪ ಮಳೆ ಬಿದ್ರೆ ಸಾಕು, ಬೆಂಗಳೂರಿನ ರೋಡ್ಗಳೇ ನದಿಗಳಾಗುತ್ತವೆ. ಓಡಾಡ್ತಿದ್ದ ವಾಹನಗಳು ನೀರಿನಲ್ಲಿ ದೋಣಿಯಂತೆ ತೇಲುತ್ತವೆ. ಇದೇನು ಹೊಸತೇನಲ್ಲ, ಆದರೆ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಜಲಪ್ರವಾಹಕ್ಕೆ ಗಡಗಡ ಗಡಗಡ ನಡುಗುವಂತೆ ಮಾಡಿದೆ ನೋಡಿ ವೃಷಭಾವತಿ ನದಿ. ಎಸ್, ಕೊರೋನಾ ಮಾತ್ರವಲ್ಲ, ಇದೀಗ ಬೆಂಗಳೂರಿಗರನ್ನ ಮಳೆಯೂ ಹೈರಾಣಾಗಿಸಿದೆ. ಕಳೆದ 2 ದಿನದಿಂದ ಸುರಿದ ಭಾರೀ ಮಳೆಗೆ ಎಂದೂ ಆಗದೇ ಇದ್ದ ದುರಂತವು ನಡೆದು ಹೋಗಿದೆ. ಹೌದು, ಬೆಂಗಳೂರಲ್ಲಿ ಎಷ್ಟೇ ಮಳೆ ಬಂದರೂ ರೋಡ್ಗಳೆಲ್ಲ ನದಿಯಂತಾಗಿದ್ದನ್ನ ನೋಡಿದ್ವಿ. ವಾಹನಗಳು ರೋಡಲ್ಲಿ ಮುಳುಗಿ ಹೋಗಿದ್ದನ್ನು ನೋಡಿದ್ವಿ. ಆದರೆ ಈ ಬಾರಿ ಬೆಂಗಳೂರಿನ ವೃಷಭಾವತಿ ನದಿ ಉಕ್ಕಿ ಹರಿದು ರೋಡನ್ನೇ ಕೊಚ್ಚಿಕೊಂಡು ಹೋದ ದೃಶ್ಯವನ್ನ ನೋಡಿದ ಜನ ಬೆಚ್ಚಿ ಬಿದ್ದಿದ್ದಾರೆ. ವೃಷಭಾವತಿ ನದಿ ಆರ್ಭಟಕ್ಕೆ ಬೆಚ್ಚಿದ ಬೆಂಗಳೂರು. ಪ್ರವಾಹಕ್ಕೆ ಕೊಚ್ಚಿ ಹೋಗ್ತಿದ್ದ ಕಾರು ಜಸ್ಟ್ ಪಾರು. ಉತ್ತರ ಕರ್ನಾಟಕ, ಕೊಡಗು, ಕರಾವಳಿಯಲ್ಲಿ ಹೀಗೆ ನದಿ ನೀರು ಉಕ್ಕಿ ಹರಿದು ಮನೆ, ರೋಡು, ಊರೂರೇ ಕೊಚ್ಚಿ ಹೋಗೋದನ್ನ ಮಾತ್ರ ಇದುವರೆಗೂ ನೋಡಿದ್ರು ಬೆಂಗಳೂರಿಗರು. ಆದ್ರೀಗ ಸಿಲಿಕಾನ್ ಸಿಟಿಗೂ ಕೊಚ್ಚಿ ಹೋಗುವ ಆತಂಕ ಎದುರಾಗಿದೆ. ಗುರುವಾರ ಸಂಜೆ ಬೆಂಗಳೂರನ್ನ ನಡುಗಿಸಿರುವ ಜಲಾರ್ಭಟದ ಆ ದೃಶ್ಯ ನೋಡಿ ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿದೆ. ಇದು ಬೇರೆಲ್ಲೂ ಅಲ್ಲ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದು ಹೋಗಿರುವ ಘಟನೆ. ಗುರುವಾರ ಬಿದ್ದ ಭಾರೀ ಮಳೆಗೆ ಬೆಂಗಳೂರಿನ ಕೆಂಗೇರಿಯ ಮೈಲಸಂದ್ರ ಬಳಿ ಹರಿಯುವ ವೃಷಭಾವತಿ ನದಿ ಉಕ್ಕಿ ಹರಿದಿತ್ತು. ನದಿ ಪ್ರವಾಹದ ರಭಸಕ್ಕೆ ಮೈಲಸಂದ್ರ ಬಳಿ ರಸ್ತೆಗೆ ನಿರ್ಮಿಸಿದ್ದ ತಡೆಗೋಡೆ 300 ಮೀಟರ್ನಷ್ಟು ದೂರದವರೆಗೆ ಛಿದ್ರವಾಗಿತ್ತು. ಅರ್ಧಕ್ಕರ್ಧ ರೋಡ್ ಕೂಡ ವೃಷಭಾವತಿ ಆರ್ಭಟಕ್ಕೆ ಪೀಸಾದ ದೃಶ್ಯ ನಡುಕ ಹುಟ್ಟಿಸಿತ್ತು. ಹೀಗೆ ವೃಷಭಾವತಿ ನದಿ ತಡೆಗೋಡೆ ಛಿದ್ರವಾಗಿ ನೀರು ರೋಡಿಗೆ ನುಗ್ಗಿದ ಪರಿಣಾಮ ಕೆಲ ವಾಹನಗಳು ತೇಲಿದ್ವು. ಬಸ್, ಕಾರು, ಆಟೋ ರಿಕ್ಷಾ, ಬೈಕ್ಗಳು ಮುಳುಗಡೆಯಾದವು. 5 ಅಡಿಯಷ್ಟು ಎತ್ತರಕ್ಕೆ ರೋಡಲ್ಲಿ ನೀರು ನಿಂತು ಜನ ಪಡಬಾರದ ಸಂಕಷ್ಟ ಪಡುವಂತಾಗಿತ್ತು. ಎಸ್, ಎಲ್ಲೆಲ್ಲೋ ನದಿ ಪ್ರವಾಹಕ್ಕೆ ರೋಡ್ಗಳೆಲ್ಲ ಕೊಚ್ಚಿ ಹೋಗ್ತಿದ್ದನ್ನ ನೋಡಿದ ಬೆಂಗಳೂರಿಗರು ಸ್ವತಃ ವೃಷಭಾವತಿ ಅಬ್ಬರಕ್ಕೆ ಬೆಂಗಳೂರು ರೋಡೆ ಕೊಚ್ಚಿ ಹೋಗೋದನ್ನ ನೋಡಿ ಕಂಗಾಲಾಗಿದ್ದಾರೆ. ಉಕ್ಕಿ ಹರಿದ ವೃಷಭಾವತಿ ನದಿ ರೋಡಲ್ಲಿದ್ದ ಕಾರನ್ನೇ ದೋಣಿಯಂತೆ ತೇಲಿಸಿದ ದೃಶ್ಯ ಬೆಚ್ಚಿ ಬೀಳುವಂತೆ ಮಾಡಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದವರು ತಕ್ಷಣವೇ ಇಳಿದು ಓಡಿದ್ದರಿಂದ ಮಹಾ ಅನಾಹುತ ತಪ್ಪಿದೆ.
ನಡು ರೋಡಲ್ಲಿ ಇದ್ದಕ್ಕಿದ್ದಂತೆ ನುಗ್ಗಿ ಪ್ರವಾಹಕ್ಕೆ ಸಿಲುಕಿದ ವಾಹನ ಸವಾರರು ಸಂಕಷ್ಟಪಟ್ಟಿದ್ದು ಅಷ್ಟಿಷ್ಟಲ್ಲ. ಈ ದೃಶ್ಯವನ್ನ ನೋಡಿ. ವೃಷಭಾವತಿ ನದಿ ನೀರು ರೋಡಿಗೆ ನುಗ್ಗಿದ ಪರಿಣಾಮ ಟ್ರ್ಯಾಕ್ಟರ್ ಸಿಕ್ಕಾಕೊಂಡು ಚಾಲಕ ಒದ್ದಾಡಿದ ದೃಶ್ಯ ಇದು. ಮುಂದೆ ಹೋದ್ರೆ ಮತ್ತಷ್ಟು ನೀರು, ಹಿಂದಕ್ಕೆ ಹೋಗೋಣ ಅಂದ್ರೆ 5 ಅಡಿಯಷ್ಟು ನಿಂತ ನೀರು. ಟ್ರ್ಯಾಕ್ಟರ್ ಚಾಲಕನನ್ನ ಹೈರಾಣಾಗಿಸಿದ್ದು ಹೀಗೆ ನೋಡಿ. ಕೆಂಗೇರಿಯ ವೃಷಭಾವತಿ ನದಿ ಕಾಲುವೆ ಒಡೆದ ಪರಿಣಾಮ ವಾಹನಗಳು ಅಲ್ಲಲ್ಲಿ ಬಾಕಿಯಾಗಿ ಸುಮಾರು 2-3 ಗಂಟೆ ಚಾಲಕರು ಹರಸಾಹಸ ಪಡುವಂತಾಗಿತ್ತು. ಮೊಣಕಾಲುದ್ದ ನೀರಲ್ಲಿ ಸಿಲುಕಿದ್ದ ಬಿಎಂಟಿಸಿ ಬಸ್ ಕೆಟ್ಟು ಹೋಗಿ ಮತ್ತಷ್ಟು ಸಮಸ್ಯೆ ಎದುರಾಗಿತ್ತು. ರೋಡುದ್ದಕ್ಕೂ ವಾಹನಗಳು ನೀರಿನಲ್ಲೇ ಗಂಟೆಗಟ್ಟಲೆ ಕಾಯೋ ಸ್ಥಿತಿ ಬಂದಿತ್ತು. ಜಲಾವೃತದ ಆತಂಕದಲ್ಲಿದ್ಯಾ ನೂರಾರು ಪ್ರದೇಶಗಳು. ಬೆಂಗಳೂರನ್ನ ಮುಳುಗಿಸುತ್ತಾ ಮಹಾಮಳೆ. ಗುರುವಾರ ಬೆಂಗಳೂರಿನಲ್ಲಿ ನಡೆದ ಈ ದುರಂತ ನೋಡಿದ್ರೆ ಸಡನ್ ಆಗಿ ಇದು ನಿಜಕ್ಕೂ ಮಹಾನಗರ ಬೆಂಗಳೂರ ಅನ್ನೋ ಪ್ರಶ್ನೆ ಉದ್ಭವಿಸದೇ ಇರಲ್ಲ. ಬೆಂಗಳೂರಲ್ಲಿ ಮಹಾಮಳೆಗೆ ಹೀಗೆ ನದಿ ಉಕ್ಕಿ ಹರಿದು ತಡೆಗೋಡೆ ಕುಸಿದು ರೋಡ್ ಕೊಚ್ಚಿಕೊಂಡು ಹೋದ ಘಟನೆ ಇತ್ತೀಚೆಗಿನ ವರ್ಷಗಳಲ್ಲಿ ನಡೆದೇ ಇಲ್ಲ. ಆದರೆ ಈ ಬಾರಿಯ ಮಹಾಮಳೆ ಬೆಂಗಳೂರನ್ನು ಗಡಗಡ ನಡುಗಿಸಿಬಿಟ್ಟಿದೆ. ಜಸ್ಟ್ 2 ದಿನದಲ್ಲಿ ಸುರಿದ ಮಳೆ ಇಷ್ಟೆಲ್ಲ ಅವಾಂತರ ಸೃಷ್ಟಿಸಿ ಜನರನ್ನ ಭೀತಿಗೊಳಪಡಿಸಿದೆ. ಹಾಗಾದ್ರೆ ಇನ್ನು 3 ದಿನ ಅದೆಂಥ ಮಳೆ ಸುರಿಯಲಿದೆ? ಬೆಂಗಳೂರಿಗೆ ಎದುರಾಯ್ತಾ ನೆರೆ ಭೀತಿ? ಜಲಾವೃತಗೊಳ್ಳುತ್ವಾ ಆ 100 ಪ್ರದೇಶಗಳು? ಎಸ್, ಭಾರಿ ಮಳೆ ಆ ಒಂದು ಭೀಕರತೆಗೆ ಕಾರಣವಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಇದುವರೆಗೂ ಬೆಂಗಳೂರಿನಲ್ಲಿ ನದಿ ಅಟ್ಟಹಾಸಕ್ಕೆ ಇಂತಹ ದುರ್ಘಟನೆ ಆಗಿರಲಿಲ್ಲ. ಆದರೆ ಇನ್ನು ಮುಂದೆ ಸಿಲಿಕಾನ್ ಸಿಟಿಗೂ ಪ್ರವಾಹದ ಭೀತಿ ಇದೆ ಅನ್ನೋ ಹಿಂಟ್ ಕೊಟ್ಟಿದೆ ಗುರುವಾರ ಆರ್ಭಟಿಸಿದ ವೃಷಭಾವತಿ. ಅಸಲಿಗೆ ಇಂತಹದೊಂದು ನದಿ ಇದೆ ಅನ್ನೋದೇ ಬೆಂಗಳೂರಿಗರಿಗೆ ಗೊತ್ತಿರಲಿಲ್ಲ. ವೃಷಭಾವತಿ ನದಿಯಲ್ಲಿ ಜನ ಕಸ ಗಲೀಜು ಹಾಕಿ ಅದನ್ನ ಮೋರಿಯನ್ನಾಗಿ ಮಾಡಿಬಿಟ್ಟಿದ್ರು. ಹೀಗಾಗಿ ಹತ್ತಿರ ಸುಳಿದಾಡಿದ್ರೆ ಗಬ್ಬುನಾಥ ಬೇರ್ತಿತ್ತು. ಇನ್ನು ಅಕ್ಕಪಕ್ಕ ರೋಡು ಕಟ್ಟಡ ಅಂತ ಈ ನದಿಯ ಜಾಗವನ್ನೆಲ್ಲ ನುಂಗಿದ ಪರಿಣಾಮ ಇದೀಗ ಮಳೆಗೆ ಸಿಡಿದೆದ್ದಿದ್ದ ವೃಷಭಾವತಿ ಮುಂದಿನ ದಿನಗಳಲ್ಲಿ ಮಳೆ ಮತ್ತಷ್ಟು ಜೋರಾದ್ರೆ ವೃಷಭಾವತಿ ಆರ್ಭಟಕ್ಕೆ ಅಕ್ಕಪಕ್ಕದ ರೋಡ್ಗಳು ಕೊಚ್ಚಿ ಹೋಗುವ ಭೀತಿಯೂ ಇದೆ. ಇದೀಗ ಕೊಚ್ಚಿ ಹೋಗಿರುವ ರೋಡ್ ಬಳಿ ಮೆಟ್ರೋ ಕೂಡ ಇದೆ. ಹಾಗಾಗಿ ಇನ್ಮುಂದೆ ಭಾರಿ ಮಳೆ ಸುರಿದ್ರೆ ರೋಡ್ಗಳು ಮಾತ್ರ ಕೊಚ್ಚಿ ಹೋಗೋದಲ್ಲ, ಮೆಟ್ರೋ ಪಿಲ್ಲರ್ಗಳು ಬುಡ ಸಮೇತ ಬೀಳುವ ಆತಂಕವೂ ಇದೆ. ಹೌದು, ವೃಷಭಾವತಿ ತಡೆಗೋಡೆ ಒಡೆದು ಹೋದ ರೋಡ್ ಪಕ್ಕದಲ್ಲಿಯೇ ಮೆಟ್ರೋ ಕೂಡ ಇದೆ. ಸದ್ಯಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಪ್ರಕೃತಿ ಮುನಿದ್ರೆ ವೃಷಭಾವತಿ ಮತ್ತಷ್ಟು ಬಿರುಸಿನಿಂದ ನುಗ್ಗಿದ್ರೆ ಆ ರೋಡ್ಗಳು ಇನ್ನಷ್ಟು ಪೀಸಾಗಿ ನದಿ ಒಳಲಲ್ಲಿ ಸೇರಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಈಗಾಗಲೇ ಅದೆಷ್ಟೋ ನದಿಗಳು ಮಳೆಯ ಆರ್ಭಟಕ್ಕೆ ರೋಡ್ ಕಟ್ಟಡ ಹೀಗೆ ಎಲ್ಲವನ್ನ ಕೊಚ್ಚಿಕೊಂಡು ಹೋದ ದೃಶ್ಯಗಳು ಕಣ್ಣು ಮುಂದಿವೆ. ಬಿಹಾರ, ಅಸ್ಸಾಂನಲ್ಲಿ ಮಹಾಮಳೆ ಆರ್ಭಟಕ್ಕೆ ನೋಡಿ ಎಂತೆಂಥ ನರಕ ಸೃಷ್ಟಿಯಾಗಿದೆ ಅಂತ. ಹೀಗಾಗಿ ಬೆಂಗಳೂರಿನಲ್ಲೂ ಭಾರಿ ಮಳೆ ಆದರೆ ಮತ್ತೆ ಇದೇ ರೀತಿ ನದಿ ಆರ್ಭಟಿಸಿದ್ರೆ ಅಪಾಯ ಇದ್ದೇ ಇದೆ. ಹೆಚ್ಚಾಗ್ತಿದೆ ಬೆಂಗಳೂರಲ್ಲಿ ವರುಣಾರ್ಭಟ. 1-2 ವಾರದ ಮಳೆ ಒಂದೇ ದಿನದಲ್ಲಿ ಬಿದ್ದು ಪ್ರವಾಹ ಉಕ್ಕಿ ಹರಿದು ಜನ ಜಾನುವಾರು ಕೊಚ್ಚಿ ಹೋಗೋ ದೃಶ್ಯ ಇತ್ತೀಚೆಗಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ. ಇದೇ ತರ ಬೆಂಗಳೂರನ್ನು ಈಗ ಕಾಡ್ತಿದ್ದಾನೆ ವರುಣ. ಕೆಂಗೇರಿಯ ವೃಷಭಾವತಿ ನದಿಯು ಈ ಮಟ್ಟಿಗೆ ಉಕ್ಕಿ ಹರಿಯೋದಕ್ಕೆ ಕಾರಣ ಕಡಿಮೆ ಸಮಯದಲ್ಲಿ ಬಿದ್ದ ಭಾರಿ ಮಳೆ. ಹೌದು, ಕೆಂಗೇರಿಯಲ್ಲಿ ಗುರುವಾರ ರಾತ್ರಿಯಿಂದ ಅತಿ ಹೆಚ್ಚು ಅಂದ್ರೆ 93.5 ಮಿಲಿಮೀಟರ್ ಮಳೆ ಸುರಿದಿತ್ತು. ಹೀಗಾಗಿ ನದಿ ಉಕ್ಕಿ ಹರಿದು ತಡೆಗೋಡೆ ಪೀಸಾಗಿ ರೋಡ್ಗೆಲ್ಲ ನೀರು ನುಗ್ಗಿ ವಾಹನಗಳು ಮುಳುಗಿದ್ವು. ಕೆಂಗೇರಿ ಮಾತ್ರವಲ್ಲ, ನಾಯಂಡಹಳ್ಳಿ, ರಾಜರಾಜೇಶ್ವರಿ ನಗರದಲ್ಲೂ ತಲಾ 77 ಮಿಲಿಮೀಟರ್ ಮಳೆಯಾಗಿದೆ.
ಮಾರುತಿ ಮಂದಿರ, ನಾಗರಬಾವಿ, ಹೊಯ್ಸಳ ನಗರ, ಅಗ್ರಹಾರ, ದಾಸರಹಳ್ಳಿ, ಹಂಪಿ ನಗರದಲ್ಲೂ ತಲಾ 65ರಿಂದ 50 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಜ್ಞಾನಭಾರತಿ, ಬನ್ನೇರುಘಟ್ಟ, HAL ಏರ್ಪೋರ್ಟ್, ಚಾಮರಾಜಪೇಟೆ, ಉತ್ತರಹಳ್ಳಿಯಲ್ಲೂ ಅತ್ಯಧಿಕ ಮಳೆಯಾಗಿ ತಗ್ಗು ಪ್ರದೇಶ ಜಲಾವೃತವಾಗಿತ್ತು. ಈಗಾಗಲೇ 2 ದಿನದಲ್ಲಿ ಬಿದ್ದ ಮಳೆಗೆ ರಾಜರಾಜೇಶ್ವರಿ ನಗರದ ಕೆಲ ಪ್ರದೇಶಗಳಲ್ಲಿ 100 ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. PMAL ಲೇಔಟ್, ಗೋಕುಲ ರಸ್ತೆಯ ರಾಮಕೃಷ್ಣ ರಂಗಮಂದಿರ ಅಕ್ಕಪಕ್ಕ ಐಡಿಯಲ್ ಹೋಮ್ಸ್ ಬಡಾವಣೆ 2ನೇ ಕ್ರಾಸ್ನಲ್ಲೂ ಮನೆಗಳಿಗೆ ನೀರು ನುಗ್ಗಿ ಜನ ಸಂಕಷ್ಟಕ್ಕೆ ತುತ್ತಾಗಿದ್ರು. ನೀರು ಹೊರಹಾಕಲು ಬುಧವಾರ ಮಧ್ಯರಾತ್ರಿಯಿಂದ ಜನ ಜಾಗರಣೆ ಮಾಡುವಂತಾಗಿತ್ತು. ಬೆಂಗಳೂರನ್ನ 3 ದಿನ ಕಾಡುತ್ತಾ ರಣಮಳೆ. ಮುಂಗಾರು ಚುರುಕಾಗಿದೆ. ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆಯಾಗ್ತಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಇನ್ನು 3 ದಿನ ಭಾರೀ ಮಳೆ ಬೀಳುವ ಮುನ್ಸೂಚನೆ ಕೊಟ್ಟಿದೆ ಹವಾಮಾನ ಇಲಾಖೆ. ಹಾಗಾಗಿ ಸಂಜೆ ವೇಳೆ ಭಾರೀ ಮಳೆಯಾಗಿ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. 2 ದಿನ ಮಳೆಗೆ ಇಷ್ಟೆಲ್ಲ ಅವಾಂತರ ಆಗಿರೋದ್ರಿಂದ ಇನ್ನು 3 ದಿನದಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ವೃಷಭಾವತಿ ಆರ್ಭಟ ನೋಡಿದ ಬಳಿಕ ಮುಂದೆ ಹೆಂಗಪ್ಪ ಅನ್ನೋ ಚಿಂತೆ ಶುರುವಾಗಿದೆ. ಮತ್ತೊಂದು ಕಡೆ ಅರ್ಧಕ್ಕರ್ಧ ಸಿಟಿಯ ತಗ್ಗು ಪ್ರದೇಶಗಳು ಜಲಾವೃತದ ಆತಂಕವನ್ನ ಎದುರಿಸುತ್ತಿದೆ. ಗಾಳಿ ಮಳೆ ಜೋರು, ಕೊರೋನಾನೂ ಇದೆ, ಹುಷಾರು. ಬೆಂಗಳೂರಲ್ಲಿ ಮಳೆ ಮಾತ್ರವಲ್ಲ, ರಭಸದಿಂದ ಗಾಳಿಯೂ ಬೀಸ್ತಿದೆ. ಹೀಗಾಗಿ ಮರಗಳು ಅಲ್ಲಲ್ಲಿ ಧರೆಗುರುಳುತ್ತಿವೆ. ಗುರುವಾರ ಮಳೆಗೆ 5 ಕಡೆ ಮರಗಳು ಉರುಳಿದ ಪರಿಣಾಮ ಸಾಕಷ್ಟು ಸಮಸ್ಯೆ ಸೃಷ್ಟಿಯಾಗಿದೆ. ಜಯನಗರದ 7ನೇ ಬ್ಲಾಕ್ನಲ್ಲಿ ಮರ ಬಿದ್ದು ವಿದ್ಯುತ್ ವ್ಯತ್ಯಯವಾಗಿ ಜನ ಪರದಾಡಿದ್ರು. ಇನ್ನು 3 ದಿನ ಭಾರೀ ಮಳೆ ಖಚಿತವಾಗಿರೋದ್ರಿಂದ ಮತ್ತಷ್ಟು ಆತಂಕವಿದೆ. ಅದರಲ್ಲೂ ಕೊರೋನಾ ಮಹಾಸ್ಫೋಟವಾಗ್ತಿರೋ ಬೆನ್ನಲ್ಲೇ ಹೀಗೆ ಪ್ರವಾಹವನ್ನೇ ಉಂಟು ಮಾಡೋ ಸ್ಪೀಡ್ನಲ್ಲಿ ವರುಣ ಅಬ್ಬರಿಸ್ತಿರೋದು ಜನರನ್ನ ಬೆಚ್ಚಿ ಬೀಳಿಸಿದೆ. ಮೋಡ ಕವಿದ ವಾತಾವರಣ, ಬಿಡದೆ ಸುರಿಯುವ ಮಳೆ, ಕೊರೋನಾ ವೈರಸ್ ವ್ಯೂಹ ಇಡೀ ಬೆಂಗಳೂರನ್ನ ಮತ್ತಷ್ಟು ಕಂಗೆಡುವಂತೆ ಮಾಡುತ್ತಾ ಅನ್ನೋ ಆತಂಕವು ಈಗ ಎದುರಾಗಿದೆ. ಹಾಗಾದ್ರೆ ವರುಣ ಆರ್ಭಟ ಹೆಚ್ಚಾದಂತೆ ಕೊರೋನಾ ರಣಕೇಕೆಯು ಮತ್ತಷ್ಟು ಜೋರಾಗುತ್ತಾ? ಎಸ್, ಅಂತಹದೊಂದು ಸಾಧ್ಯತೆಯೂ ಇದೆ ಅಂತಾರೆ ತಜ್ಞರು. ಭೀಕರ ಮಳೆಗೆ ಹೆಚ್ಚಾಗುತ್ತಾ ಕೊರೋನಾ ಸೋಂಕು? ತಜ್ಞರು ಕೊಟ್ಟಿರುವಂತ ಆ ಎಚ್ಚರಿಕೆ ಏನು? ಡಬಲ್ ಕಂಟಕದಿಂದ ಬೆಂಗಳೂರು ಪಾರಾಗೋಕೆ ಚಾನ್ಸೇ ಇಲ್ವಾ? ಮಳೆ ಬೀಳ್ತಿರೋ ಪ್ರದೇಶದಲ್ಲಿ ಅಬ್ಬರಿಸ್ತಾ ಇರೋ ವೈರಸ್ ಕೊಟ್ಟಿರೋ ಆ ಸೂಚನೆ ಏನು? ಆ ಬಗ್ಗೆ ಮಾಹಿತಿ ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಬೆಂಗಳೂರಲ್ಲಿ ಬಿಡದೆ ಮಳೆ ಸುರಿತಾ ಇರೋದ್ರಿಂದ ಆತಂಕ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಒಂದ್ ಕಡೆ ಕೊರೋನಾ ಆರ್ಭಟ ಬೆಂಗಳೂರಿಗರನ್ನ ಸಂಕಷ್ಟಕ್ಕೆ ದೂಡಿದೆ. ಮತ್ತೊಂದ್ ಕಡೆ ಮಳೆಯೂ ಆಗ್ತಾ ಇರೋದ್ರಿಂದ ಕೊರೋನಾ ಮತ್ತಷ್ಟು ಭೀಕರವಾಗಿ ಹರಡಬಹುದು ಅನ್ನೋ ಭಯವೂ ಕೆಲವರನ್ನ ಕಾಡ್ತಾ ಇದೆ. ಹಾಗಾದ್ರೆ ಮಳೆಗಾಲದಲ್ಲಿ ಕೊರೋನಾ ಆರ್ಭಟ ಹೆಚ್ಚಾಗುತ್ತಾ? ಆ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ. ಬೆಂಗಳೂರಲ್ಲಿ ಭಾರಿ ಮಳೆ, ಜನರ ಪರದಾಟ. ಡಬಲ್ ಕಂಟಕದಿಂದ ಬೆಂಗಳೂರಿಗೆ ಮುಕ್ತಿ ಇಲ್ವಾ? ಎಸ್, ಬೆಂಗಳೂರಿಗೆ ಸಿಂಗಲ್ ಅಲ್ಲ, ಈಗ ಡಬಲ್ ಕಂಟಕ ಎದುರಾಗಿದೆ. 2 ದಿನದ ಮಳೆ ಬೆಂಗಳೂರಿಗರನ್ನ ತತ್ತರಿಸಿ ಹೋಗುವಂತೆ ಮಾಡಿದ್ರೆ, 1 ವಾರದಲ್ಲಿ ಹೆಚ್ಚಾಗ್ತಿರುವ ಕೊರೋನಾ ಮರಣ ಮೃದಂಗ ಬಾರಿಸ್ತಿದೆ. ದುರಂತ ಅಂದ್ರೆ ಬೆಂಗಳೂರನ್ನ 2 ಸಂಕಷ್ಟ ಮುತ್ಕೊಳ್ಳೋಕೆ ಕಾರಣ ಮಾತ್ರ ಬೇರೆ ಯಾರು ಅಲ್ಲ, ಇಲ್ಲಿರೋ ಜನರೇ. ಹಾಗಾದ್ರೆ ಈ ಡಬಲ್ ಕಂಟಕದಿಂದ ಸಿಲಿಕಾನ್ ಸಿಟಿಗೆ ಮುಕ್ತಿಯೇ ಇಲ್ವಾ? ಆ ಒಂದು ಭೀತಿಯು ಈಗ ಕಾಡ್ತಾ ಇದೆ ನೋಡಿ. ಭಾರಿ ಮಳೆ ಬಿದ್ದರೆ ಬೆಂಗಳೂರಲ್ಲಿ ರಸ್ತೆಗಳೇ ನದಿಗಳಾಗುತ್ತವೆ. ಆದ್ರೀಗ ಬರೀ ರಸ್ತೆ ಮಾತ್ರ ಅಲ್ಲ, ಬೆಂಗಳೂರನ್ನ ನುಂಗಿ ಹಾಕಿದೆ ನದಿಗಳ ಆರ್ಭಟ ಈಗ ಶುರುವಾಗಿದೆ. ನದಿ ಜಾಗ ಒತ್ತುವರಿ ಮಾಡಿದ ಪರಿಣಾಮ ಮಹಾಮಳೆಗೆ ಉಕ್ಕಿ ಹರಿದ ನೀರು ರಸ್ತೆ ತಡೆಗೋಡೆಯನ್ನೇ ಕೊಚ್ಚಿಕೊಂಡು ಹೋಗ್ತಿದೆ. ಮೈಸೂರು ರಸ್ತೆಯ ವೃಷಭಾವತಿ ನದಿ ಆರ್ಭಟ ಈ ಪರಿಯಾಗೋಕೆ ಕಾರಣ ಒತ್ತುವರಿಯಾಗಿರೋದು. ಹೌದು, ಒಂದ್ ಕಡೆ ರಸ್ತೆ ವಿಸ್ತರಣೆ, ಮತ್ತೊಂದ್ ಕಡೆ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಒತ್ತುವರಿ ಮಾಡಿ ಮಾಡಿ ವೃಷಭಾವತಿ ನದಿ ಹರಿಯೋಕೆ ತೀವ್ರ ಚಿಕ್ಕ ಜಾಗವನ್ನಷ್ಟೇ ಬಿಡಲಾಗಿದೆ. ಅದೊಂದು ನದಿ ಅನ್ನೋದನ್ನ ಮರೆತು ಕೊಳಚೆ ಗುಂಡಿ ಚರಂಡಿಯಂತೆ ಮಾಡಲಾಗಿದೆ. ಪರಿಣಾಮ ಇದೀಗ ಜೋರು ಮಳೆಗೆ ಉಕ್ಕಿ ಹರಿತ ನದಿ ಕೊಚ್ಚಿಕೊಂಡು ಹೋಗಲು ಆರಂಭಿಸಿದೆ. ನದಿ ಹರಿವಿಗೆ ಇನ್ನಷ್ಟು ಜಾಗ ಬಿಡದೇ ಇದ್ದಲ್ಲಿ ಇಂದಲ್ಲ ನಾಳೆ ವೃಷಭಾವತಿ ನದಿ ಅಕ್ಕಪಕ್ಕದ ಪ್ರದೇಶ ಕಟ್ಟಡಗಳಿಗೆ ಅಪಾಯ ತಪ್ಪಿತಲ್ಲ.
ಕೇವಲ ವೃಷಭಾವತಿ ನದಿ ಅಂತಲ್ಲ, ಸರಾಗವಾಗಿ ನೀರು ಹರಿದು ಹೋಗೋಕೆ ಬೆಂಗಳೂರಿನ ಮುಕ್ಕಾಲು ಭಾಗದಲ್ಲಿ ಜಾಗವನ್ನೇ ಕೊಟ್ಟಿಲ್ಲ. ಹೀಗಾಗಿ ಮಳೆ ಬಂದ್ರೆ ಸಾಕು ನೀರೆಲ್ಲ ರೋಡಲ್ಲಿ ಹರಿಯುತ್ತೆ, ವಾಹನಗಳು ದೋಣಿಯಂತೆ ತೇಲುತ್ತವೆ. ಅಷ್ಟಕ್ಕೂ ಇವೆಲ್ಲ ಹೊಸದೇನೂ ಅಲ್ಲ ಬಿಡಿ. ಪ್ರತಿ ಮಳೆಗಾಲ ಬೆಂಗಳೂರಿನ ಈ ಎಲ್ಲಾ ಸಮಸ್ಯೆಗಳು ಸಾಮಾನ್ಯವಾಗಿ ಕಾಡುತ್ತೆ. ಜನನು ಸಹಿಸಿಕೊಂಡು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಹಾಗಾಗಿ ಆತಂಕ ಈಗ ಎದುರಾಗಿರೋದು ಈ ವಿಚಾರಕ್ಕಲ್ಲ, ಬದಲಾಗಿ ಕೊರೋನಾ ವಿಚಾರಕ್ಕೆ. ಭಾರಿ ಮಳೆ, ರೋಡಲ್ಲಿ ಮೊಣಕಾಲುದ್ದ ನೀರು. ಕೊರೋನಾ ವೈರಸ್ ಮತ್ತಷ್ಟು ವೇಗ ಪಡೆಯುತ್ತಾ ಬೆಂಗಳೂರಲ್ಲಿ ಈಗ ಕೊರೋನಾ ಅಟ್ಟಹಾಸ ಜೋರಾಗಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಕೊರೋನಾಗೆ ಮೀಸಲಿಟ್ಟ ಆಸ್ಪತ್ರೆಗಳೇ ಭರ್ತಿಯಾಗಿ ಚಿಕಿತ್ಸೆ ಸಿಗೋದು ಕಷ್ಟ ಅನ್ನೋ ದುಸ್ಥಿತಿ ಬರುವಷ್ಟರ ಮಟ್ಟಿಗೆ ವೈರಸ್ ವ್ಯಾಪಕವಾಗಿ ಹರಡುತ್ತಿದೆ, ಗಲ್ಲಿ ಗಲ್ಲಿಯನ್ನ ಆವರಿಸಿಕೊಳ್ತಿದೆ. ಮತ್ತೊಂದು ಕಡೆ ಬೆಂಗಳೂರಲ್ಲಿ ಕೊರೋನಾಗೆ ಬಲಿಯಾಗುವವರ ಸಂಖ್ಯೆಯೂ ಹೆಚ್ಚಾಗ್ತಿದೆ. ಈ ನಡುವೆ ಸಿಲಿಕಾನ್ ಸಿಟಿಯಲ್ಲಿ ಸಮುದಾಯ ಹಂತಕ್ಕೆ ಸೋಂಕು ಹರಡಿರುವ ಸಾಧ್ಯತೆಯನ್ನ ತಜ್ಞರು ವ್ಯಕ್ತಪಡಿಸುತ್ತಿದ್ದಾರೆ. ಹೀಗೆ ಬೆಂಗಳೂರು ಕೊರೋನಾ ಚಕ್ರವ್ಯೂಹದೊಳಗೆ ಸಿಕ್ಕಾಕೊಂಡಿರುವಾಗಲೇ ವರುಣನ ಆರ್ಭಟ ಜೋರಾಗಿದೆ, ಬಿಡದೆ ಮಳೆ ಸುರಿಯುತ್ತಿದೆ. ಇದೇ ಕಾರಣಕ್ಕೆ ನೋಡಿ ಈಗ ಕೊರೋನಾ ಬಗ್ಗೆ ಭೀತಿಯೂ ಹೆಚ್ಚಾಗಿರೋದು. ಮಳೆಗಾಲದಲ್ಲಿ ಬೇಗ ಅಂಟುತ್ತಾ ರೋಗ, ಶುರುವಾಯ್ತಾ ಡಬಲ್ ಟೆನ್ಷನ್. ಈಗ ಮಳೆಗಾಲದಲ್ಲಿ ಮನುಷ್ಯನ ದೇಹ ಸೂಕ್ಷ್ಮವಾಗಿರುತ್ತೆ, ವಾತಾವರಣ ಕೂಲ್ ಆಗಿರೋದ್ರಿಂದ ರೋಗ ಬಹುಬೇಗ ಅಟ್ಯಾಕ್ ಆಗುತ್ತೆ. ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಸೇರಿದಂತೆ ನಾನಾ ರೋಗಗಳು ಅಂಟಿಕೊಳ್ಳೋದೇ ಮಳೆಗಾಲದಲ್ಲಿ. ಮಳೆಗಾಲ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿರೋದ್ರಿಂದ ಅಪಾಯವೂ ಹೆಚ್ಚಿರುತ್ತೆ. ಹಾಗಾಗಿ ಕೊರೋನಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೇಗವಾಗಿ ಹರಡುವ ಆತಂಕವಿದೆ. ಅಷ್ಟೇ ಅಲ್ಲ, ಇಂಗ್ಲೆಂಡ್ನ ಪ್ರೊಫೆಸರ್ ರಿಚರ್ಡ್ ಮಾಡಿರುವ ಅಧ್ಯಯನದಲ್ಲಿ ಕೊರೋನಾ ವೈರಸ್ ನೀರಿನಿಂದಲೂ ಹರಡಬಹುದು ಅನ್ನೋ ಅಂಶವಿದೆ. ಇದು ನಿಜವೇ ಆಗಿದ್ದಲ್ಲಿ ಅಪಾಯ ತಪ್ಪಿದ್ದಲ್ಲ. ಅದರಲ್ಲೂ ಹೀಗೆ ಜನದಟ್ಟಣೆ ಮತ್ತು ರೋಡಲ್ಲೇ ನೀರು ಹರಿದು ಅದರ ಮೇಲೆಯೇ ನಡೆದಾಡುವ ಬೆಂಗಳೂರಿನಂತ ಸಿಟಿಗಳಲ್ಲಿ ಈ ಅಪಾಯ ಹೆಚ್ಚೇ ಇರುತ್ತೆ. ಹಾಗಾಗಿ ಮಳೆ ಬಂದಿರುವ ಕಾರಣ ಇದೀಗ ಕೊರೋನಾ ಆತಂಕವು ಹೆಚ್ಚೆಚ್ಚು ಕಾಡ್ತಾ ಇದೆ. ಜಸ್ಟ್ ಬೆಂಗಳೂರು ಅಂತಲ್ಲ, ಕರ್ನಾಟಕದ ಎಲ್ಲೆಲ್ಲಿ ಜೋರು ಮಳೆ ಆಗ್ತಿದೆಯೋ ಅಲ್ಲೆಲ್ಲ ಕೊರೋನಾ ಆತಂಕವು ಹೆಚ್ಚಾಗ್ತಾ ಹೋಗ್ತಿದೆ. ಮೊನ್ನೆ ತನಕ ಕೊರೋನಾದಿಂದ ಬಚಾವಾಗಿದ್ದ ಕೊಡಗಿನಲ್ಲಿ ಈಗ ಒನ್ಸ್ ಅಗೇನ್ ಕೊರೋನಾ ರಣಕೇಕೆ ಆರಂಭವಾಗಿದೆ. ಉತ್ತರ ಕರ್ನಾಟಕದಲ್ಲೂ ಮಳೆ ದಿನೇ ದಿನೇ ವೇಗ ಪಡೆದುಕೊಳ್ತಿದೆ. ಮಲೆನಾಡು, ಕರಾವಳಿಯಲ್ಲೂ ಮುಂಗಾರಿನ ಆರ್ಭಟ ಹೆಚ್ಚಾಗಿದೆ. ಹೀಗಾಗಿ ಒಂದ್ ಕಡೆ ಕಳೆದ ವರ್ಷದಂತೆ ಪ್ರವಾಹ ಅಪ್ಪಳಿಸುವ ಆತಂಕವಿದ್ರೆ, ಮತ್ತೊಂದು ಕಡೆ ಕೊರೋನಾ ಮತ್ತಷ್ಟು ವೇಗವಾಗಿ ಹರಡುವ ಭೀತಿಯೂ ಇದೆ. ಕೊರೋನಾ ಭೀತಿಯನ್ನ ಹೆಚ್ಚಿಸಿದೆ ರಣಮಳೆ. ಹಾಗಾದ್ರೆ ಈ ಬಿರುಸಿನ ಮಳೆ ಟೈಮ್ನಲ್ಲಿ ಕೊರೋನಾದಿಂದ ಬಚಾವಾಗೋದು ಹೇಗೆ? ಏನ್ ಮಾಡಿದ್ರೆ ಸೋಂಕು ಅಂಟದಂತೆ ತಡಿಬಹುದು? ಆ ಬಗ್ಗೆ ಮಾಹಿತಿ ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಯಾವೆಲ್ಲ ಮುನ್ನೆಚ್ಚರಿಕೆ ವಹಿಸಿದ್ರೆ ಡಬಲ್ ಕಂಟಕದಿಂದ ಮುಕ್ತಿ ಸಿಗುತ್ತೆ? ಆ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ. ಈಗಾಗಲೇ ಬಿಹಾರ, ಅಸ್ಸಾಂನಲ್ಲಿ ಭಾರಿ ಮಳೆಯಾಗ್ತಿದ್ದು ನದಿ ಪ್ರವಾಹದಿಂದ ಜನ ಕಂಗೆಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕಕ್ಕೂ ಈ ಬಾರಿ ಪ್ರವಾಹದ ಭೀತಿ ಇದ್ದೇ ಇದೆ. ಈಗಾಗಲೇ ಸುರಿದ ಮಳೆಗೆ ಬಹುತೇಕ ಡ್ಯಾಂಗಳು ಭರ್ತಿಯಾಗೋ ಹಂತಕ್ಕೆ ತಲುಪಿದೆ. ಇನ್ನು ಬೆಂಗಳೂರಲ್ಲೂ ಅಷ್ಟೇ ಮೋಡ ಮುಸುಕಿದ ವಾತಾವರಣ, ಭಾರಿ ಮಳೆಯಿಂದಾಗಿ ಕೊರೋನಾ ಮತ್ತಷ್ಟು ತೀವ್ರವಾಗಿ ಹರಡುವ ಆತಂಕವಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಲೇಬೇಕಾಗಿದೆ. ಇಲ್ಲವಾದಲ್ಲಿ ಕೊರೋನಾ ಮತ್ತು ಮಳೆ ಎರಡೂ ಕಂಟಕಗಳು ಬೆಂಗಳೂರಿನ ಜನರ ಬದುಕನ್ನೇ ಅಲ್ಲೋಲ ಕಲ್ಲೋಲ ಮಾಡುವ ಭೀತಿ ಎದುರಾಗಿದೆ. ಇಲ್ಲವಾದಲ್ಲಿ ಕೊರೋನಾ ಮತ್ತು ಮಳೆ ಎರಡೂ ಕಂಟಕಗಳು ಬೆಂಗಳೂರಿನ ಜನರ ಬದುಕನ್ನೇ ಅಲ್ಲೋಲ ಕಲ್ಲೋಲ ಮಾಡುವ ಭೀತಿ ಎದುರಾಗಿದೆ. ಮಳೆಗಾಲ ಆಗಿರೋದ್ರಿಂದ ಬೆಂಗಳೂರಿನ ರೋಡಲ್ಲಿ ನೀರು ತುಂಬಿ ಸಂಕಷ್ಟ ಎದುರಾಗುತ್ತೆ. ಹಾಗಾಗಿ ಆದಷ್ಟು ಈ ಸಂದರ್ಭದಲ್ಲಿ ಅನಗತ್ಯವಾಗಿ ಹೊರಗಡೆ ಓಡಾಡದೇ ಇರೋದು ಉತ್ತಮ. ಇನ್ನು ಆಹಾರದಲ್ಲೂ ಒಂದಷ್ಟು ಬದಲಾವಣೆ ಮಾಡಬೇಕಾದ ಅಗತ್ಯವೂ ಇದೆ. ಬೆಂಗಳೂರು ಮಾತ್ರವಲ್ಲ, ಜೂನ್ 28ರವರೆಗೆ ದಕ್ಷಿಣ ಒಳನಾಡಿನ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕೋಲಾರ, ಮೈಸೂರು, ಶಿವಮೊಗ್ಗ, ರಾಮನಗರ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗಲಿದೆ. ಕರಾವಳಿಯಲ್ಲಿ ಬಿಟ್ಟು ಬಿಟ್ಟು ಚದುರಿದ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಾಗಾಗಿ ಕೊರೋನಾ ಹರಡುತ್ತಿರೋದ್ರಿಂದ ಈ ಬಾರಿ ಮಳೆಗಾಲದಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚೇ ಕಾಳಜಿ ವಹಿಸಬೇಕಾಗಿದೆ. ಬೆಂಗಳೂರನ್ನ ಒಂದ್ ಕಡೆ ಮಳೆ ಕಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಕೊರೋನಾ ರಣವೇಗ ತತ್ತರಿಸಿ ಹೋಗುವಂತೆ ಮಾಡ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ